ನಮಸ್ಕಾರ ಗೆಳೆಯರೇ, NR ಕಾರ್ ಮೈ ಹಾಬಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಯಾವುದೇ ಒಂದು ವಸ್ತು ನನಗೆ ಗಾಡಿ ಮೇಲೆ ಭಾಳ ಆಸಕ್ತಿ ಇದೆ. ಅದಕ್ಕೆ ನಾನು ಗಾಡಿ ಬಗ್ಗೆ ಹೇಳುತ್ತೇನೆ. ಯಾವುದೇ ಒಂದು ಗಾಡಿ ತಗೊಳ್ಳುವಾಗ ಟ್ರಕ್ ಆಗಲಿ, ಬಸ್ ಆಗಲಿ, ಕಾರ್ ಆಗಲಿ, ಸೈಕಲ್ ಆಗಲಿ, ಟೂ ವೀಲರ್ ಆಗಲಿ, ಯಾವುದೇ ಒಂದು ಗಾಡಿ ತಗೊಳ್ಳುವಾಗ ಅದರ ಬಗ್ಗೆ ಮೊದಲು ತಿಳ್ಕೋಬೇಕು. ಆಮೇಲೆ ಹೋಗಿ ತಗೊಳ್ಬೇಕು. ಏಕೆಂದರೆ ತಿಳಿದೇ ನಾವು ತಗೊಂಡ್ರೆ ಏನಾದರೂ ಅನಾಹುತ ಆಗುತ್ತೆ, ಏನಾದರೂ ಲಾಸ್ನೂ ಆಗುತ್ತೆ, ಏನೋ ಆಗ್ಬೋದು. ಮೊನ್ನೆ ಒಂದು ದಿವಸ ಇಲ್ಲೇ ಶಾಪುರ ಹತ್ತಿರ, ಬೆಳಗಾವಿ ಶಾಪುರ ಹತ್ತಿರ 14 ವೀಲ್ 14 ಟೈರ್ ಟ್ರಕ್, ಅದು ಖಾಲಿ ಲೋಡ್ ಇತ್ತು. ಅದು ಡ್ರೈವರ್ ಅವರು ಲಾಂಗ್ ಟರ್ನ್ ಮಾಡಬೇಕದ್ದು. ಲಾಂಗ್ ಟರ್ನ್ ಮಾಡಿಲ್ಲ, ಶಾರ್ಟ್ ಟರ್ನ್ ಮಾಡಿದ್ರು. ಅದು ಗಾಡಿ ಅಲ್ಲೇ ಹಿಂದೆನೂ ಇಲ್ಲ, ಮುಂದೆನೂ ಇಲ್ಲ, ಅಲ್ಲೇ ಉಳ್ಕೊಂಡ್ಬಿಡ್ತು. ಆಮೇಲೆ ಏನೇನು ಮಾಡಿ ಆಮೇಲೆ ತೆಗೆದರು. ಆಮೇಲೆ ಜಾಕೆಲ್ಲ ಹಚ್ಚಿ ಆಮೇಲೆ ತೆಗೆದರು. ಯಾವುದೇ ಒಂದು ವಾಹನ ಇರಲಿ ತಗೊಳ್ಳುವಾಗ ಡ್ರೈವರ್ಗೆ ಗೊತ್ತಿರಬೇಕು ಮತ್ತು ಮಾಲೀಕನಿಗೂ ಗೊತ್ತಿರಬೇಕು. ಅದು ಹೇಗೆ ಏನಾದರೂ ಪ್ರಾಬ್ಲಮ್ ಬಂದರೆ ಹೀಗೆ ನಾವು ನಿಭಾಯಿಸೋದು ಅಂತ ಗೊತ್ತಿರಬೇಕು. ಸುಮ್ಮನೆ ಬೇರೆ ಒಬ್ಬನು ತಗೊಂಡ ನಾನು ತಗೋತೀನಿ, ಬೇರೆ ಒಬ್ಬನ ಲಾಭ ಮಾಡ್ಕೊಂಡ ನಾನು ಲಾಭ ಮಾಡ್ಕೋತೀನಿ, ಆಗಲ್ಲ. ಏನೋ ನೋಡಿದ್ದೆ ನಾವು ತೊಗೊಂಡ್ಬಿಟ್ರೆ ಲಾಸ್ ಆಗುತ್ತೆ. ಲಾಸ್ ಅಂತೂ ನಿಜಾನೇ ಆಗುತ್ತೆ, ಭಾಳ ಕಷ್ಟ ಆಗುತ್ತೆ. ಗಾಡಿ ಮೇಲೇನೆ ಬಿಸ್ನೆಸ್ನ ಹಾಗೇನೆ. ನಾವು ಯಾವ ಗಾಡಿ ತೊಗೊಂಡ್ರೆ ಈ ಬಿಸ್ನೆಸ್ ನೋಡುತ್ತೆ ಅವೆಲ್ಲ ತಿಳ್ಕೊಂಡು ಗಾಡಿ ಬಿಸ್ನೆಸ್ ಮಾಡ್ಕೋಬೇಕು. ಇಲ್ಲಾಂದರೆ ಲಾಸ್ ಆಗುತ್ತೀರ. ನೋಡಿ, ನಂದು ಹಾಗೇನೆ. ಈಗ ಮಾರುತಿ 800 ತೊಗೊಂಡೆ, ಒಳ್ಳೇದಾಯಿತು, ಏನೂ ರನ್ನಿಂಗೇ ಇಲ್ಲ. ಅದೇ ಬೇರೆ ಗಾಡಿ ತೊಗೊಂಡ್ರೆ ಭಾಳ ಲಾಸ್ ಇತ್ತು. ಈಗ ನೋಡಿ, ಖರ್ಚು ಭಾಳ, ರನ್ನಿಂಗ್ ಭಾಳ ಕಡಿಮೆ. ಅದಕ್ಕೆ ಹೇಳುವುದು ತಿಳ್ಕೊಂಡು ಮಾಡಿ ಅಂತ ಹೇಳುವುದು. ಮತ್ತೊಂದು ಹೇಳುತ್ತೇನೆ, ಏನಾದರೂ ಕೆಲಸ ಮಾಡುವಾಗ ಧೈರ್ಯದಿಂದ ಮಾಡಿ. ಸುಮ್ಮನೆ ಮನೆಯೊಳಗೆ ಕುಂತರೆ ಏನೂ ಆಗೋದಿಲ್ಲ. ಏನಾಗಲಿ ಅಂತ ಧೈರ್ಯದಿಂದ ಕೆಲಸ ಮಾಡಿ. ನೋಡಿ, ನಾನು ನೋಡಿ ಹಾಕಿದ್ದೇ ವಿಡಿಯೋ ಪದೇ ಹಾಕೋತೇನೆ. ಯಾಕಂದರೆ ಎಲ್ಲೋ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಹೋದರೆ ಹಂಗಾಗುತ್ತೆ, ಹಿಂಗಾಗುತ್ತೆ ಎಲ್ಲರೂ ಅಂತಾರೆ. ಅದಕ್ಕೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಹೋದರೆ ಮಾತ್ರ ದುಡ್ಡು ಅಲ್ವಾ, ಮತ್ತು ನಾವು ಮನೆ ಕುಂತ್ರೆ ದುಡ್ಡು ಬರುತ್ತಾ? ನೀವೇ ಹೇಳಿ ನೋಡೋಣ. ದುಡ್ಡು ಬಂದಿಲ್ಲ ಅಂದರೆ ಏನಾದರೂ ಆಗುತ್ತಲ್ಲ. ಈ ವಿಡಿಯೋದಿಂದ ನಿಮಗೆಲ್ಲ ಗೊತ್ತಾಗಿದ್ದಂತ ತಿಳ್ಕೊತೀನಿ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನಾನು ಬರುತ್ತೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನನಗೂ ಸ್ವಲ್ಪ ಸಹಾಯವಾಗುತ್ತೆ. ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ನಿಮ್ಮ ಸಂಬಂಧಿಕರೊಂದಿಗೆ ಶೇರ್ ಮಾಡಿ, ಅವರಿಗೂ ಸ್ವಲ್ಪ ಸಹಾಯವಾಗಲಿ.
ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಾನು ಹಾಕೋ ಬಿಡುವ ಮೊದಲು ನಿಮಗೆ ಬರುತ್ತದೆ. ಪ್ರತಿ ಸಲ ಹೇಳುತ್ತೇನೆ, ಕಾರ್, ಬಸ್ ಯಾವುದೇ ಒಂದು ವಾಹನ ಇರಲಿ, ಓಡಿಸುವಾಗ ಸೀಟ್ ಬೆಲ್ಟ್ ಹಾಕಿಕೊಳ್ಳಿ ಮತ್ತು ಓಡಿಸುವಾಗ ನಿಧಾನವಾಗಿ ಓಡಿಸಿ. ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಹಾಕಿಕೊಳ್ಳಿ, ಅದನ್ನು ನಿಧಾನವಾಗಿ ಓಡಿಸಿ. ಯಾವುದೇ ಒಂದು ವಾಹನ ಇರಲಿ, ಸೈಕಲ್ ಆಗಲಿ ಯಾವುದೇ ವಾಹನ ಇರಲಿ, ನಿಧಾನವಾಗಿ ಓಡಿಸಿ. ಇದು ನಿಮ್ಮ ಸುರಕ್ಷತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರೇ.